ಜಿಲ್ಲಾ ಕ್ರೀಡಾಂಗಣಕ್ಕೆ ಉಪಾಧ್ಯಕ್ಷರಾದ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಿಎಸ್ ಅರುಣ್ ಕುಮಾರ್ ಮಾಚಿಗೆಯವರು ಶುಕ್ರವಾರ ಸಂಜೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕ್ರೀಡಾಪಟುಗಳ ಜೊತೆ ಸಭೆ ನಡೆಸಿದ್ರು. ಕ್ರೀಡಾ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಉಮೇಶ್ ಮದ್ನಾಳ್ ಒತ್ತಾಯ ಮಾಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣ ಸೌಂದರೀಕರಣ ಅಭಿವೃದ್ಧಿಗಾಗಿ ಸಿಎಂ ಮತ್ತು ಕೆಕೆಆರ್ಡಿಬಿಯಿಂದ ಹೆಚ್ಚಿನ ಅನುದಾನ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಆಗ್ರಹಿಸಿದ್ದಾರೆ. ನಿನ್ನೆ ಸಂಜೆ ಕ್ರೀಡಾ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚೇನವರು ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟು ಕ್ರೀಡಾಪಟುಗಳ ಜೊತೆ ಸಭೆ ನಡೆಸಿದ್ದಾರೆ. ನಂತರ ವಸತಿ ನಿಲಯಗಳಿಗೆ ಭೇಟಿ ನೀಡಿ ನಿಲಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಎಲ್ಲ ಸೌಲಭ್ಯ ಒದಗಿಸುತ್ತಿದ್ದಾರಾ ಅಥವಾ ಇಲ್ವಾ ಅಂತ ಮಕ್ಕಳಿಗೆ ಕೇಳಿದಾಗ ನಮಗೆ ಸರಿಯಾಗಿ ಆಹಾರ ಸರಬರಾಜು ಕ್ರೀಡಾ ಉಪಕರಣಗಳು ಸರಿಯಾಗಿ ನೀಡೋದಿಲ್ಲ ಅಂತ ಕ್ರೀಡಾ ಅಧಿಕಾರಿಗಳ ಮುಂದೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇದನ್ನ ಸಿಎಸ್ ಅರುಣ್ ಮಾಚೇನವರು ಕ್ರೀಡಾ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಘಟನೆ ನಡೆಯಿತು. ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಅವರು ನಮ್ಮ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ ಸಿಎಸ್ ಅರುಣ್ ಮಾಚೆ ಅವರಿಗೆ ಯಾದಗಿರಿ ತಾಲೂಕಾ ಮತ್ತು ಜಿಲ್ಲಾ ಕ್ರೀಡಾಂಗಣದ ಸೌಂದರೀಕರಣಕ್ಕಾಗಿ ವಿಶೇಷ ಅನುದಾನ ಮಂಜೂರು ಮಾಡಿಸಿ ಸದರಿ ಇಲಾಖೆಯಲ್ಲಿ ಅವ್ಯವಹಾರ ತಡೆದು ಜಿಲ್ಲಾ ಕ್ರೀಡಾಂಗಣ ಮತ್ತು ಯುವ ಸಬಲೀಕರಣ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸಿಎಸ್ ಅರುಣ್ ಮಾಚೆಗೆ ಮಾಜಿ ಶಾಸಕರು ಉಪಾಧ್ಯಕ್ಷರು ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಅವರಿಗೆ ಒತ್ತಾಯ ಮಾಡಿದ್ರು. ಯಾದಗಿರಿ ಜಿಲ್ಲೆಯು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಜಿಲ್ಲೆಯು ಅತಿ ಹಿಂದುಳಿದ ಜಿಲ್ಲೆಯಾಗಿದೆ. ಜಿಲ್ಲಾ ಕ್ರೀಡಾಂಗಣಕ್ಕಾಗಿ ಈ ಹಿಂದೆ ಕೆಕೆಆರ್ಡಿಬಿ ಇತರ ಯೋಜನೆಯಡಿ ಬಂದ ಹಣ ಅಭಿವೃದ್ಧಿಗಾಗಿ ಬಳಸದೆ ಸಂಪೂರ್ಣ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಹಣ ಲಪಟಾಯಿಸಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ಒತ್ತಾಯಿಸಿದ್ದಾರೆ. ದುರ್ಬಳಕೆಯಾದ ಹಣ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಿ ಅವರನ್ನ ಅಮಾನತು ಮಾಡಬೇಕಂತ ಒತ್ತಾಯಿಸಿದ್ದಾರೆ. ಆದ್ರೆ ಇದುವರೆಗೂ ಈ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದು ಮೇಲ್ನೋಟಕ್ಕೆ ಅಧಿಕಾರಿಗಳ ಬೆನ್ನಿಗೆ ನಿಂತಿರುವುದು ಕಂಡು ಬರ್ತಾ ಇದೆ. ಮತ್ತು ಈ ಕ್ರೀಡಾಂಗಣ ಅಭಿವೃದ್ಧಿಪಡಿಸಿ ಈ ಭಾಗದ ಕ್ರೀಡಾಪಟುಗಳಿಗೆ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಯು ವಿಹಾರಕ್ಕೆ ತೆರಳುವ ಸಾರ್ವಜನಿಕರಿಗಾಗಿ ವಿಶೇಷ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಜೊತೆಗೆ ತಾಲೂಕಾ ಮತ್ತು ಜಿಲ್ಲಾ ಕ್ರೀಡಾಂಗಣ ಸೌಂದರೀಕರಣಕ್ಕೆ ಒತ್ತು ನೀಡಿ ಅಭಿವೃದ್ಧಿಪಡಿಸಬೇಕಂತ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸೋನಾರ್ ಸರ್ ಮನೋಹರ್, ನಾಗರೆಡ್ಡಿ, ಭಾಗರೆಡ್ಡಿ, ಶಿವರೆಡ್ಡಿ, ವೆಂಕಟೇಶ್, ಪವನ್, ರಘುನಾಥ್ ರೆಡ್ಡಿ, ಅನಿಲ್ ಕುಮಾರ್, ಜಗದೀಶ್ ಸ್ವಾಮಿ, ರಫೀಕ್ ಪಟೇಲ್, ಬಾಬುಖಾನ್ ಸೇರಿದಂತೆ ಅನೇಕ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಪ್ರತಿ ವಾರ ನಾವು ಬರ್ತಾ ಇರ್ತೀವಿ. ಈಗ ನಿನ್ ಬೇಗ ನಾವು ವಾಕಿಂಗ್ ಅಲ್ಲಿ ಹೋಗಲ್ಲ, ನಿಮ್ಮಲ್ಲಿ ಬಂದು ಸಾಹೇಬ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮಾಹಿತಿ. ಎಲ್ಲಿ ವಾಲಿಬಾಲ್ ಸರ್ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರ ನಿಮ್ಗೆ? ಇದೆ ಅದು ಸರ್, ಅದನ್ನ ಯಾಕೆ ಬಳಕೆ ಮಾಡಲ್ಲ ಸರ್? ಈಗ ಇದು ವೀಕ್ಷಣೆ ಮಾಡ್ಲಿಕ್ಕೆ ಹೆಂಗೆ ಬರ್ಬೇಕು? ನಾ ಯಾವ ಜಿಲ್ಲೆದಾಗ ಇರ್ಲಿಲ್ರಿ, ಎಲ್ಲ ಕಡೆ ಅದೇ ಚಿತ್ತಾಪುರದಾಗ ಇಲ್ರಿ. ಈಗ ನಮ್ಮ ಡಿಸ್ಟಿಕ್ ಆಗ್ಯದ 15 ವರ್ಷ ಆಯ್ತು. ಚಿತ್ತಾಪುರ ತಾಲೂಕು, ಶಾಪುರ ತಾಲೂಕು, ಸುರ್ಪುರ ತಾಲೂಕು ಸಲಹೆಗಳನ್ನು ವಿಚಾರಲ್ಲ. ಸಣ್ಣ ಸಣ್ಣ ಮಕ್ಕಳು ಪಾಠ ಹೊಡೆದಾಡ್ತಾವ. ಚಲೋ ಹೋದ್ರಿ ಮತ್ತೆ ಸಾಹೇಬ್ರಿ 2 ತಿಂಗಳಿಗೆ ಬಿಟ್ಟು ಮತ್ತೆ ಸನ್ಮಾನ ಮಾಡಿದ್ರು. ಅಂಥವ್ರನ್ನೆಲ್ಲ ಇವ್ರು ಕರ್ಕೊಂಬಂದು ಈ ಕ್ರೀಡಾ ಇಲಾಖೆದಾಗ ಬೆಳಕಿಗೆ ತರ್ಬೇಕು ಸರ್. ನಾವು ಬಡದಾಡಿಕೆ ಸುದ್ದಿ ಮಾಡಿ ಜನಸಾಮಾನ್ಯರಿಗೆ ಗೊತ್ತು ಮಾಡ್ತೀವಿ. ಇವ್ರು ಯಾವುದಿಲ್ಲ ಸರ್, ಏನು ಮಾಡೋದಿಲ್ಲ ಏನಿಲ್ಲ ಸರ್. ಈಗ ಬಂದಾಗ ಆಯ್ತು, ಈಗ ಇರ್ತಾರೆ ಹೋಗ್ತಾರೆ. ಗಲೀಜನ ವಿಷ ಜಂತುಗಳು ಅಂದಿರ್ತಾವ. ಆಮೇಲೆ ಇದು ವಾಟರ್ ಟ್ಯಾಂಕ್ ಯೂಸಿಲ್ಲ ನೋಡಿ ಸರ್. ಇದು ಇದ್ರ ಒಳಗೆ ಬಂದ ಮ್ಯಾಗ ಹಿಂದಗಡೆ ಹೊರಗೆ ಹೋಗ್ಬಿಡ್ತಾರೆ ಜನರು. ಮುಂಜಾನೆ ವಾಕಿಂಗ್ ಬರ್ತಾರೆ ಸರ್, ವಾಯು ಬರ್ತಾರೆ, ಸಾಯಂಕಾಲ ತಿರ್ಗಾಡ್ತಾರೆ. ಸುಮಾರು 106 ಮಂದಿ ಬರ್ತಾರೆ. ಇಲ್ಲೆಲ್ಲ ವ್ಯವಸ್ಥೆ ನೋಡ್ರಿ ಸರ್. ಅದಕ್ಕೆ ಪೇಂಟಿಂಗ್ ಆಗ್ಯದ, ನಾ ಹೇಳಿದ ಒಳಗೆ ಇದಕ್ಕೆ ಪೇಂಟಿಂಗ್, ಇದಕ್ಕಾಗಿಲ್ಲ, ಹಚ್ಚಕ್ಕಾಗ್ಯದ ನೋಡಿ. ಇದಕ್ಕೆ ಈ ಟ್ಯಾಂಕ್ ಕಟ್ಟಿದ ಉದ್ದೇಶ ಇದ್ರ ಬಳಕೆಗೆ ತಮಗನ ಬೇಕಲ್ರಿ. ಇಲ್ಲಿಗೆ ಪೈಪ್ಲೈನ್ ಮಾಡ್ತಾರೆ ಅವ್ರಿಗೆ. ಆಮೇಲೆ ಗಿಡಗಳು ನೋಡಿ ಸರ್, ಬರೀ ಜಾಗ ಇದು ಹೋದ್ಸಲ ಬೆಂಕಿ ಹಚ್ಚಿ ಸುಟ್ಟಿದ್ರೆ ಇದು ಗಿಡಗಳೆಲ್ಲ ಸುಟ್ಟಾಗವ್ರಿ. ನಾನು ಸುದ್ದಿನೇ ಮಾಡಿದ್ದೀನಿ. ಈಗ ಇದು ಖಾಲಿ ಜಾಗ, ಇಷ್ಟು ಜಾಗ ಸಿಕ್ತು ಸರ್. ನಾಳೆ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಅದು ಇದು ಮಾಡಬೇಕು ಅಂದ್ರೆ ಈ ಜಾಗ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಈಗ ಕ್ರೀಡಾಪಟುಗೆ ಬಂದಂಥವು ಸಾಮಗ್ರಿಗಳು ಇಲ್ಲವ ಸರ್. ಈ ಗ್ರೌಂಡ್ನಾಗ ಎಲ್ಲಿ ತೋರಿಸ್ತಾರೆ? ಯಾರಿಗೆ ಕಣ್ಣಿಗೆ ಕಾಣ್ತದೆ? ಯಾರಿಗಿಲ್ಲ. ಇವ್ರಿಗೆ ಹೇಳಿದ್ರೆ ಏನು ಸರ್, ಸೀರಿಯಸ್ ತಗೋಲ್ಲ ಅವ್ರಿಗೆ. ಮಕ್ಕಳು ಈ ಭಾಗದ ಮಕ್ಕಳನ್ನ ಬೆಳಗ್ಗೆ ತರಂತ ಕೆಲಸ ಮಾಡ್ಬೇಕು. ನೀವೇನೇನು ಮಾಡ್ಲಿಕ್ಕೆ ಏನ್ ಸೈಟ್ ಇಲ್ಲಿ ಮಾಡ್ಬೋದಲ್ಲ, ಕ್ಲೀನ್ ಆಗಿ ಮಾಡ್ಬೋದಲ್ಲ ಸರ್. ಕೊನೆ ಜಿಲ್ಲೆನ ಗುರುತಿಗೆ ಈ ಟೈಪ್ ಇಂಥ ಬಿಸಿಲಲ್ಲಿ ನೀವು ಬಂದಿರಿ, ನಿಮ್ಮ ಕಣ್ಣಿಂದ ಇದು ಆತಂತ ನನಗೆ ಆಸೆ ಅದ. ಸಿ ಎಂ ಇದರಲ್ಲಿ ಕ್ರೀಡೆ ಇಲಾಖೆ ಇರೋದ್ರಂತ ಅವ್ರು ನೀವು ಕಲ್ತ್ರೆ ಮನ್ಸು ಮಾಡಿದ್ರಿ. ಇದ್ರದ್ದು ಏನು ದೊಡ್ಡದಲ್ಲ, ನೀವು ಮನ್ಸು ಮಾಡ್ತೀರಿ, ಅದು ಆಗ್ಬೇಕು. ಎಲ್ಲ ಇಲಾಖೆಗೆ ಒಂದಿಲ್ಲ ನೋಡಿ. ಖೋಖೋ ಎಲ್ಲಾದ್ರೆ, ವಾಲಿಬಾಲ್ದ ಎಲ್ಲದ ಗ್ರೌಂಡು, ಅದಕ್ಕೆ ಎಲ್ಲದ ಇವು ಸಾಮಗ್ರಿಗಳು ಎಲ್ಲ 6 ಕೊಳಿತಾ ಇದಾವೆ ಸರ್. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.